ಎಚ್ಚರ ಎಚ್ಚರ ಇರಾನ್ ಯುದ್ಧದ ಹೊಡೆತ ಬಲು ಗಂಭೀರ. ಶೀಘ್ರದಲ್ಲೇ ಕಾದಿದೆ ದುಬಾರಿ ದುನಿಯಾ. ಬೆಲೆ ಏರಿಕೆ ಅಂತೂ ಖಚಿತ ನಿಶ್ಚಿತ. ಇರಾನ್ ಯುದ್ಧ ಇದೆಯಲ್ಲ, ಅದ್ರ ಹೊಡೆತ ಅಷ್ಟು ಸುಲಭ ಇಲ್ಲ ನಮಗೆ. ಶೀಘ್ರದಲ್ಲೇ ದುಬಾರಿ ದುನಿಯಾ ಕೂಡ ಕಾದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗೋದು ಗ್ಯಾರಂಟಿ. ಪ್ರತಿ ಲೀಟರ್ ಪೆಟ್ರೋಲ್ಗೆ 18 ರೂಪಾಯಿ, ಪ್ರತಿ ಲೀಟರ್ ಡೀಸೆಲ್ಗೆ 35 ರೂಪಾಯಿ ಲಾಸ್ ಆಗ್ತಾ ಇದೆ. ಈಗ ಪ್ರತಿನಿತ್ಯ ಐಒಸಿ, ಎಚ್ಪಿಸಿಎಲ್, ಬಿಪಿಸಿಎಲ್ ಕಂಪನಿಗಳಿಗೆ 1600 ಕೋಟಿ ನಷ್ಟ ಆಗ್ತಿದೆ. ಈಗಾಗಲೇ ಬೆಲೆ ಏರಿಕೆ ಮಾಡಿರೋ ಖಾಸಗಿ ತೈಲ ಕಂಪನಿಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಪ್ರತಿನಿತ್ಯ 1600 ಕೋಟಿ ನಷ್ಟ ಆಗ್ತಾ ಇದೆ. ನಷ್ಟವನ್ನ ಭರಿಸೋದಕ್ಕೆ ಶೀಘ್ರದಲ್ಲೇ ಬೆಲೆ ಏರಿಕೆ ಮಾಡೋದು ಪಕ್ಕಾ ಆಗಿದೆ. ಬಿಕಾಸ್ ಬೇರೆ ಅವ್ರಿಗೂ ದಾರಿ ಇಲ್ಲ. ಪ್ರೈವೇಟ್ ಕಂಪ್ನಿಗಳು, ಶೆಲ್ ಇರ್ಬೋದು, ನಯರಾ ಇರ್ಬೋದು ಅಂತ ಕಂಪ್ನಿಗಳಿಗೆ ಆಲ್ರೆಡಿ ಜಾಸ್ತಿ ಮಾಡಿದಾವೆ. ಆದರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇನ್ನೂ ಬೆಲೆ ಏರಿಕೆಯನ್ನ ಮಾಡಿಲ್ಲ. 1600 ಕೋಟಿ ಪ್ರತಿನಿತ್ಯ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಆ ನಷ್ಟ ಸರಿದೂಗಿಸ್ಬೇಕು ಅಂತಂದ್ರೆ ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಪೆಟ್ರೋಲ್, ಡೀಸೆಲ್ ಅಲ್ಲಿ ಬೆಲೆ ಏರಿಕೆ ಆಗೋದು ಖಂಡಿತ. ಮತ್ತೆ ಇದೆಲ್ಲವೂ ಚೈನ್ ಲಿಂಕ್. ಪೆಟ್ರೋಲ್, ಡೀಸೆಲ್ ಬೆಲೆ ಏನಾದರೂ ಜಾಸ್ತಿ ಆಗ್ಬಿಟ್ರೆ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಬಸ್ ಮತ್ತು ಅಗತ್ಯ ವಸ್ತುಗಳನ್ನ ಸಾಗಿಸುವ ಲಾರಿಗಳಿಗೂ ಭಾರಿ ನಷ್ಟ ಆಗುತ್ತೆ. ಬಸ್ ದರ ಏರಿಕೆ ಆಗ್ಬಿಟ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆನೂ ಕೂಡ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗುತ್ತೆ. ತರಕಾರಿ, ದಿನಸಿ ಸೇರಿದಂತೆ ಎಲ್ಲ ವಸ್ತುಗಳು ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯಿತು, ಲಾಜಿಸ್ಟಿಕ್ಸ್ ಜಾಸ್ತಿ ಆಯಿತು ಅಂದಾಗ ಸೊ ತರಕಾರಿ ಇರ್ಬೋದು ಅಥವಾ ನಮಗೆ ದಿನನಿತ್ಯ ಬಳಸುವಂಥ ಪದಾರ್ಥಗಳ ಬೆಲೆ ಕೂಡ ಕ್ರಮೇಣ ಜಾಸ್ತಿ ಆಗುತ್ತೆ. ಕಳೆದ 3 ವರ್ಷಗಳಿಗೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ. ತೈಲ ಬೆಲೆ ನಿಯಂತ್ರಣ ಐಒಸಿ, ಎಚ್ಪಿಸಿಎಲ್, ಬಿಪಿಸಿಎಲ್ ತೈಲ ಸಂಸ್ಥೆಗಳ ಹೊಣೆ. ತೈಲ ಬೆಲೆ ಏರಿಕೆ ಇಳಿಕೆ ಮೇಲೆ ಕೇಂದ್ರದ ನಿಯಂತ್ರಣ ಇರೋದಿಲ್ಲ. ಹಾಲಿ ಪಂಚರಾಜ್ಯ ಎಲೆಕ್ಷನ್ ಇದ್ದಿದ್ರಿಂದ ತಕ್ಕ ಮಟ್ಟಿಗೆ ಬೆಲೆ ಏರಿಕೆಯನ್ನ ಮಾಡಿರಲಿಲ್ಲ. ತೈಲ ಬೆಲೆ ಏರಿಕೆ ಮಾಡೋದು ಅಥವಾ ಇಳಿಕೆಯ ಮೇಲೆ ಕೇಂದ್ರದ ನಿಯಂತ್ರಣ ಇರೋದಿಲ್ಲ. ಪಂಚರಾಜ್ಯ ಎಲೆಕ್ಷನ್ ಹಿನ್ನೆಲೆ ಕೇಂದ್ರದ ಸೂಚನೆ ಕೊಡೋ ಸಾಧ್ಯತೆ ಇದೆ, ಬೆಲೆ ಏರಿಸಬೇಡಿ ಅಂತ ಹೇಳಿ. ಆದರೆ ಎಲೆಕ್ಷನ್ ಮುಗಿದ ಮೇಲೆ ಮತ್ತೆ ದುಬಾರಿ ಆದರೂ ಆಗಬಹುದು. ಏಪ್ರಿಲ್ 29ಕ್ಕೆ ಎಲೆಕ್ಷನ್ಗಳು ಮುಕ್ತಾಯ ಆಗುತ್ತೆ. ಆದರೆ ಅಷ್ಟರ ಒಳಗಡೆ ಬೆಲೆ ಜಾಸ್ತಿ ಆಗ್ಲಿಕ್ಕಿಲ್ಲ. ಬಟ್ ಎಲೆಕ್ಷನ್ ಆದಮೇಲೆ ದುಬಾರಿ ಆದರೂ ಆಗಬಹುದು. ನ್ಯೂಸ್ ಡೆಸ್ಕಿಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಮಧ್ಯಪ್ರಾಚ್ಯದ ದೇಶಗಳ ಯುದ್ಧ ಇವತ್ತು ಎಷ್ಟು ಮಟ್ಟಿಗೆ ನಮ್ಮಗಳಿಗೆ ದುಬಾರಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೇನೋ ಅಂತೀವಲ್ಲ, ಯಾರೋ ಬೆಲೆ ಕಟ್ಟಿರಬೇಕಾಗತ್ತೆ ಅಂತ ಹೇಳಿ. ಸೊ ಹಾಗೆ ಅಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಆ ಭಾಗದ ಜನರಷ್ಟೇ ಅಲ್ಲ, ನೀವು ಕೂಡ ಬೆಲೆ ತೆರಬೇಕಾದಂತಹ ದುಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಪೆಟ್ರೋಲ್, ಡೀಸೆಲ್ ಎಲ್ಲದಕ್ಕೂ ಕೂಡ ಮೂಲ ಅಂತ ಹೇಳ್ಬೋದು. ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ನಾವು ಓಡಾಡೋದಕ್ಕಿರ್ಬೋದು, ಅಥವಾ ಯಾವುದೇ ದಿನದ ಬಳಕೆ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ಬಿಟ್ರೆ ದುಬಾರಿ ದುನಿಯಾಕ್ಕೆ ನಾವು ಮತ್ತೊಮ್ಮೆ ಕಾಲಿಡಬೇಕಾಗತ್ತೆ. ಅರುಣ್, ಸಿಂಧೂರ, ಅದೇನೋ ಹೇಳ್ತಾರಲ್ಲ, 2 ಕೋಣಗಳು ಹೋರಾಟ ಮಾಡ್ತಾ ಇದ್ದಾರೆ, ಅದರ ಕಾಲ್ ಕೆಳಗೆ ಸಿಕ್ಕಂಥ ಗರಿಕೆ ಹುಲ್ಲು ಇತ್ಯಾದಿ ಗಿಡಗಳು ಹಾಳಾಗತ್ತಂತೆ. ಈಗ ನಮ್ಮ ಪರಿಸ್ಥಿತಿನೂ ಅದೇ ಆಗಿರೋದು. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಒಂದು ಕಡೆ, ಅಮೇರಿಕ, ಇಸ್ರೇಲ್ ಇನ್ನೊಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಅದರ ನೇರ ಪರಿಣಾಮ, ಯುದ್ಧದ ನೇರ ಬಿಸಿಯನ್ನು ಅನುಭವಿಸ್ತಾ ಇರೋದು ನಾವು ಭಾರತೀಯರು. ಭಾರತ ಮಾತ್ರ ಅಲ್ಲ, ಬಹುತೇಕ ಏಷ್ಯಾ ಮತ್ತು ಆಫ್ರಿಕಾ ಹಾಗೂ ಯುರೋಪಿನ ಬಹುತೇಕ ದೇಶಗಳು ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದಾವೆ. ಒಂದು ಕಡೆ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು, ಮತ್ತೊಂದು ಕಡೆ ಅಷ್ಟೂ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ತಾ ಇರೋದ್ರ ಪರಿಣಾಮ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕಚ್ಚಾ ತೈಲ ಅಥವಾ ಸಿದ್ಧಪಡಿಸಿದ ತೈಲ ಸರಬರಾಜು ಆಗ್ತಾ ಇಲ್ಲ. ಯಾವಾಗ ಕಚ್ಚಾ ತೈಲ ಅಥವಾ ಸಿದ್ಧಪಡಿಸಿದ ತೈಲದ ಒಂದು ಸರಬರಾಜು ಪ್ರಮಾಣ ತುಂಬ ಕಡಿಮೆಯಾಗುತ್ತೋ ಸಹಜವಾಗಿಯೇ ಅದರ ಬೆಲೆಗಳು ಏರಿಕೆ ಆಗುತ್ತವೆ. ಆದರೆ ನೋಡಿ, ನಮ್ಮ ಭಾರತದಲ್ಲಿ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದರ ಒಂದು ದರ ನಿಗದಿ ಮಾಡೋದು ಈಗ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ. ಯಾವ ತೈಲ ಕಂಪನಿಗಳು ಆ ಒಂದು ತೈಲವನ್ನು ಪೂರೈಕೆ ಮಾಡುತ್ತವಲ್ಲ, ಆ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತೈಲ ಬೆಲೆಯ ಏರಿಳಿತಕ್ಕೆ ಅನುಗುಣವಾಗಿ ಇಲ್ಲೂ ಕೂಡ ತೈಲದ ಒಂದು ದರವನ್ನು ನಿಗದಿ ಮಾಡುತ್ತವೆ. ದುರಂತ ನೋಡಿ, 2022ರಿಂದ ಈಚೆಗೆ ಇಲ್ಲಿಯವರೆಗೂ ಕೂಡ ಭಾರತದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲಿನ ಬೆಲೆ ತೀರಾ ಹೆಚ್ಚು ಅಥವಾ ಕಡಿಮೆ ಆಗಿಲ್ಲ. ತೀರಾ ಹೆಚ್ಚು ಆಗುವಂಥ ಒಂದು ಪ್ರಯತ್ನ ಮಾಡಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆದರೆ ಈಗ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಈ ಎಲ್ಲ ತೈಲ ಕಂಪನಿಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ
ದರ ಹೆಚ್ಚಾಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ಇಲ್ಲಿ ನಾವು ನಿಗದಿತ ಬೆಲೆಯಲ್ಲೇ ಇರುವಂಥ ಬೆಲೆಯಲ್ಲೇ ಕೊಡಬೇಕು ಅಂತಂದರೆ ಅವರು ಕೂಡ ಅದನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಪ್ರತಿ 1 ಲೀಟರ್ ಪೆಟ್ರೋಲ್ಗೆ 18 ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ಪ್ರತಿ 1 ಲೀಟರ್ ಡೀಸೆಲ್ಗೆ 35 ರೂಪಾಯಿ ಈ ಒಂದು ತೈಲ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆ. ಈ ನಷ್ಟವನ್ನು ಸರಿತೂಗಿಸಿ ಬೆಲೆಯನ್ನ ಸ್ಥಿರತೆಯನ್ನು ಕಾಪಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಬ್ಕಾರಿ ಒಂದು ತೆರಿಗೆ ಏನಿದೆ, ಅಬ್ಕಾರಿ ತೆರಿಗೆ ಪ್ರತಿ ಲೀಟರ್ಗೆ ಪೆಟ್ರೋಲ್ ಮೇಲೆ 10 ರೂಪಾಯಿ, ಡೀಸೆಲ್ ಮೇಲೆ 10 ರೂಪಾಯಿಯನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತು. ಆ ಮೂಲಕ ನಷ್ಟವನ್ನು ಸರಿತೂಗಿಸುವಂಥ ಪ್ರಯತ್ನ ಮಾಡ್ತು. ಈ ಒಂದು ನಷ್ಟ ಸರಿತೂಗಿಸುವಂಥ ಮೊದಲು ನಮ್ಮ ತೈಲ ಕಂಪನಿಗಳಿಗೆ ಪ್ರತಿನಿತ್ಯ 2400 ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗ್ತಾ ಇತ್ತಂತೆ. ಈಗ ಆ ಅಬ್ಕಾರಿ ಬೆಲೆಯನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿದ ಮೇಲೆ ಅದು 1600 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಹಾಗಂತ ನಷ್ಟ ಪೂರ್ತಿ ಏನು ಕಮ್ಮಿ ಆಗಿಲ್ಲ. 1600 ಕೋಟಿ ಅಂತಂದ್ರೇನು ಕಮ್ಮಿ ಅಲ್ಲ. ಹಾಗಾಗೇ 18 ರೂಪಾಯಿ ಪೆಟ್ರೋಲ್ಗೆ, 35 ರೂಪಾಯಿ ಡೀಸೆಲ್ಗೆ ಅವ್ರಿಗೆ ನಷ್ಟ ಆಗ್ತಾ ಇದೆ. ಎಷ್ಟು ದಿವಸ ಅಂತ ನಷ್ಟ ಬರೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಪಂಚರಾಜ್ಯ ಚುನಾವಣೆಗಳು ಆಗೋವರೆಗಾದರೂ ಅದನ್ನು ತಡೆ ಹಿಡೀರಿ ಅಂತೇಳಿ ಕೇಂದ್ರ ಸರ್ಕಾರ ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ಪಂಚರಾಜ್ಯಗಳ ಚುನಾವಣೆಯ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಅದನ್ನು ತಡೆ ಹಿಡಿದಿದ್ದಾರೆ. ಬಹುಶಃ ಮೇ 4ನೇ ತಾರೀಕು ಫಲಿತಾಂಶ ಹೊರಬಿದ್ದ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗುವಂಥ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ಅಲ್ಲ, ಈಗಾಗಲೇ ಉಳಿದ ಹಲವು ದಿನೋಪಯೋಗಿ ವಸ್ತುಗಳ ಬೆಲೆಗಳಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ನೋಡಿ, ಜವಳಿ ಉದ್ಯಮದಲ್ಲಿ ಈ ಒಂದು ಪೆಟ್ರೋಲ್ ಮತ್ತು ಇದರ ವ್ಯತ್ಯಾಸ ಆಗ್ತಿರೋ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಜವಳಿ ಉದ್ಯಮದಲ್ಲಿ 20% 35% ಉತ್ಪಾದನಾ ವೆಚ್ಚ ಹೆಚ್ಚಳ ಆಗಿದೆ. ಪೇಂಟ್ಗಳ ಉತ್ಪಾದನೆಯಲ್ಲಿ 48% ಉತ್ಪಾದನಾ ವೆಚ್ಚ ಹೆಚ್ಚಳ ಆಗಿದೆ. ಖಾದ್ಯ ತೈಲ, ನಾವೇನು ಅಡುಗೆ ಎಣ್ಣೆ ಬಳಸ್ತೀವಲ್ಲ, ಅಡುಗೆ ಎಣ್ಣೆಯಲ್ಲೂ ಕೂಡ ಉತ್ಪಾದನಾ ವೆಚ್ಚ 7% ಹೆಚ್ಚಳ ಆಗಿರುವಂಥದ್ದು. ಇನ್ನು ಗೃಹೋಪಯೋಗಿ ಉಪಕರಣಗಳು ಯಾವುದನ್ನು ನಾವು ಮಧ್ಯಪ್ರಾಚ್ಯದಿಂದ ತರಿಸ್ಕೊಳ್ತಾ ಇದ್ವಿ, ಅವುಗಳಲ್ಲೂ ಕೂಡ 10% 15% ಉತ್ಪಾದನಾ ವೆಚ್ಚ ಹೆಚ್ಚಳ ಆದರೆ ಪ್ಲಾಸ್ಟಿಕ್ನಲ್ಲಿ ಭಾರೀ ಪ್ರಮಾಣದಲ್ಲಿ 50% ಹೆಚ್ಚಳ ಆಗಿದೆ. ಬಣ್ಣದ ರಾಸಾಯನಿಕಗಳ ಮೇಲೆ 20% 25%, ಸಿಂಥೆಟಿಕ್ ಫೈಬರ್ ಮೇಲೆ ಇವೆಲ್ಲವೂ ಸೇರಿ 70% ಒಂದು ಹೆಚ್ಚಳ ಆಗುವಂತ, ದರ ಹೆಚ್ಚಳ ಆಗುವಂತ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತದೆ. ಮುಂದಿನ ದಿನಗಳಲ್ಲಿ ಬಿಸಿ. ಆಲ್ ರೈಟ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.